ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರ್. ಇಂದು ನಿಮ್ಮೆಲ್ಲರಿಗೂ ಒಂದು ಉಪ್ಪಿನಕಾಯಿ ಹಾಕೋ ವಿಧಾನ ತಿಳಿಸ್ತಾ ಇದ್ದೀನಿ. ಆ ಉಪ್ಪಿನಕಾಯಿನೂ ಅನ್ಬೋದು ಅಥವಾ ತೊಕ್ಕು ಅನ್ಬೋದು. ಸೊ ಅದು ಹೇಗೆ ಏನೇನು ಬೇಕು ಅದಕ್ಕೆ ಅಂತ ನೋಡೋಣ. ಇವಾಗ ನಾನು ಬೆಟ್ಟದ ನೆಲ್ಲಿಕಾಯಿನ ಕ್ಲೀನಾಗಿ ತೊಳೆದಿಟ್ಕೊಂಡು 6 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಮತ್ತು ಹಸಿ ಅರಿಶಿನ ತೆಗೆದಿದ್ದೀನಿ, ಒಂದು 100 ಗ್ರಾಮಷ್ಟು ಹಸಿ ಅರಿಶಿನ, ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ. ಇದನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡು ಇದನ್ನೆಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಬೇರೆ ಬೇರೆ ಕಟ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ಮಿಕ್ಸಿ ಹಾಕ್ಕೋಬೇಕು. ಒಂದೇ ಸಲ ಮಿಕ್ಸಿ ಹಾಕಿದರೆ ಅದು ಸಣ್ಣ ನೈಸ್ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಈ ಥರ ತರಿಯಾಗಿರುತ್ತೆ. ಈ ಥರ ರೀತಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮಸಾಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೋಬೇಕು. ರುಬ್ಬಿರೋದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಬೇರೆ ಪಾತ್ರೆ ತೆಗೆದು ಒಂದು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ಕಲಿಸ್ಲಿಕ್ಕೆ ನಿಮ್ಗೆ ಅಗಲವಾಗಿ ಇರೋಂಥ ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ. 1 ಚಮಚ ಸಾಸಿವೆ, ಅರ್ಧ ಚಮಚ ಮೆಂತ್ಯ, 1 ಚಮಚ ಜೀರಿಗೆ, 1 ಚಮಚ ಸೋಂಪುಕಾಳು ಮತ್ತು ಇಂಗು ಮುದ್ದೆ ಇಂಗು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕಡಲೆಕಾಳಷ್ಟು ದೊಡ್ಡದು. ಇವಾಗ ಇದನ್ನು ಒಂದು ಚಿಕ್ಕದು ಬಾಣಲಿಗೆ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. ಹುರಿಬೇಕು ಲೈಟಾಗಿ, ತುಂಬ ದೊಡ್ಡ ಫ್ಲೇಮಾಗಿ ಇಡಬಾರ್ದು, ಚಿಕ್ಕದಾಗಿ ಇಟ್ಬಿಟ್ಟು ಹುರ್ಕೋಬೇಕು. ಅದಕ್ಕೆ ನಾವು ಸಾಸಿವೆನ ಹಾಕ್ಕೋಬೇಕು. ಅದನ್ನು ಕೂಡ ಚಟಪಟನ ಥರ ಹುರಿಬೇಕು. ತುಂಬ ಇದು ಆಗಬಾರ್ದು, ಅದು ಘಮ ಬರೋವರೆಗೂ ಹುರಿದ್ರೆ ಸಾಕು. ಸೋಂಪುಕಾಳು ಅಷ್ಟೇ, ಅದನ್ನು ಹುರ್ಕೋಬೇಕು. ಈಗ ಜೀರಿಗೆನೂ ಹಾಕಿ ಎಲ್ಲ ಹುರ್ಕೋಬೇಕು. ಹುರಿದಿಟ್ಕೊಂಡು ಇದು ತಣ್ಣಗಾಗೋವರೆಗೂ ಒಂದು ಪ್ಲೇಟಲ್ಲಿ ಹಾಕಿ ತೆಗೆದಿಡಬೇಕು. ಬಿಸಿ ಇರುತ್ತೆ, ಬಿಸಿ ಇರುವಾಗಲೇ ಹಾಕೋದು ಬೇಡ ಮಿಕ್ಸಿಗೆ. ಇದನ್ನೆಲ್ಲ ತಣ್ಣಗಾಗೋವರೆಗೂ ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿ ತೊಗೊಂಡು ಈಗ ಅದು ತಣ್ಣಗಾಗಿದೆ. ಒಂದು 2 ನಿಮಿಷ ಬಿಟ್ಟರೆ ಸಾಕು, ತಣ್ಣಗಾಗುತ್ತೆ. ಇವಾಗ ಇದನ್ನು ಪುಡಿ ಮಾಡ್ಕೊಂಡು ಬರಬೇಕು. ನೈಸ ಪುಡಿ ಆಗಬೇಕು, ತರಿ ಇರಬಾರ್ದಿದ್ದು. ಫುಲ್ ನೈಸ್ ಆದರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಕೊಡುತ್ತೆ. ಇವಾಗ ಅದು ಮಿಕ್ಸಿ ಪೌಡ್ರ್ ಮಾಡ್ಕೊಂಡಿದ್ದಾಯಿತು. ಈಗ ಈ ಬಾಣಲೆಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಲ್ಲಂಜಿ ಬೀಜನೂ ಹಾಕ್ಕೋಬೇಕು. ಕಲ್ಲಂಜಿ ಸೀಡ್ಸ್ ಅಂತ ಸಿಗುತ್ತಲ್ಲ, ಅದು ಹಾಕ್ಕೊಳ್ಳಿ 1 ಚಮಚದಷ್ಟು. ಈಗ ನಾವು ಮಿಕ್ಸಿ ಪೌಡ್ರ್ ಮಾಡಿದ್ದೇವಲ್ಲ, ಅದನ್ನು ಕೂಡ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಅದು ಮುದ್ದೆ ಇಂಗು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಕಲಸಿಟ್ಟಿದ್ದೀವಿ ಒಂದು ಗ್ಲಾಸಲ್ಲಿ. ಅದನ್ನು ಕರಗಿದ ತಕ್ಷಣ ಈ ಥರ ಕರಗಿರುತ್ತೆ ಮುದ್ದೆ ಇಂಗು. ಆ ಇಂಗು ಕೂಡ ಹಾಕ್ಕೋಬೇಕು. ನೀವು ಬೇಕಾದರೆ ಪೌಡ್ರ್ ಹಾಕ್ಕೋಬೋದು, ಇಂಗು ಪೌಡ್ರ್ ಬರುತ್ತೆ, ಅದು ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಮತ್ತು ಇವಾಗ ನಾವು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಟ್ಕೋಬೇಕು. ಒಂದು ಅರ್ಧ ಸೌಟಷ್ಟು ಎಣ್ಣೆ ಬಿಸಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಸರಿಯಾಗಿ. ಈ ಮಸಾಲೆ ಹಾಕಿರೋದೆಲ್ಲ ಎಲ್ಲದಕ್ಕೂ ಬೇರೆ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ತೊಕ್ಕು ರೆಡಿ ಆಯಿತು. ಇದು ಹಾಕಿದ ತಕ್ಷಣ ತಿನ್ನಲಿಕ್ಕೆ ಬರೋದಿಲ್ಲ. 1 ವಾರ ಬಿಟ್ಟು ಆಮೇಲೆ ಉಪಯೋಗ ಮಾಡಬೇಕಾಗುತ್ತೆ. ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಅಟ್ಲೀಸ್ಟ್ 1 ತಿಂಗಳವರೆಗೂ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಅದರ ನೀರು ಮಾತ್ರ ಮುಟ್ಟಿಸ್ಬಾರ್ದು. ಸೊ ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಆರೋಗ್ಯದಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಅದು ಕೂಡ ಎಲ್ಲ ಕ್ಲೀನ್ ಆಗುತ್ತೆ. ಮತ್ತು ಡೈಜೆಷನ್ ಆಗಿಲ್ಲ ಅಂದರೆ ಅದು ಡೈಜೆಷನ್ ಆಗುತ್ತೆ. ಮತ್ತು ಹೊಟ್ಟೆದು ಏನೋ ಸಮಸ್ಯೆ ಇದ್ರೂ ಊಟ ಮಾಡಿದ್ಮೇಲೆ ಏನೋ ಸಮಸ್ಯೆ ಬಂದರೂ ಅದು ಕ್ಲಿಯರ್ ಆಗುತ್ತೆ. ಹಸಿ ಅರಿಶಿನ ದೇಹಕ್ಕೂ ಆರೋದು ಒಳ್ಳೆಯದು, ಮತ್ತು ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಈ ಗ್ಯಾಸ್ಟ್ರಿಕ್ ಆದರೆ ಅದಕ್ಕೂ ಕೂಡ ಒಳ್ಳೆಯದು. ಇದು ಮಧ್ಯಾಹ್ನ ಉಪ್ಪಿನಕಾಯಿ ಜೊತೆಗೆ ಮಧ್ಯಾಹ್ನ ಊಟ ಮಾಡೋ ಉಪ್ಪಿನಕಾಯಿ ಥರ ಉಪಯೋಗ ಮಾಡಬೇಕು. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.